ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮೈ ಮೇಲೆ ಪ್ರಜ್ಞೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ, ಪಬ್ಲಿಕ್ ಪ್ಲೇಸ್ನಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಏನು ತಾನೇ ಮಾಡೋದಕ್ಕಾಗತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ಮೈ ಮರೆತಿದೆ ಒಂದು ಜೋಡಿ ಲಿಪ್ ಟು ಲಿಪ್ ಕಿಸ್ ಕೊಟ್ಟಿದೆ. ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಸೆನ್ಸ್ ಇಲ್ವಾ ಇವರಿಗೆ? ಮಕ್ಕಳು ಮರಿ ಓಡಾಡ್ತಿರ್ತಾರೆ, ವಯೋವೃದ್ಧರಿರ್ತಾರೆ, ಎಲ್ಲಿ ಯಾವುದನ್ನ ಮಾಡಬೇಕು ಅನ್ನುವಂಥ ಒಂದು ಪರಿಜ್ಞಾನ ಇಲ್ಲ ಅಂತಂದ್ರೆ ಹೊಟ್ಟೆ ಏನು ತಿಂತಾರೆ ಅಂತ ಜನರು ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಯಾಣಿಕರೊಬ್ಬರು ವಿಡಿಯೋ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಸಾರ್ವಜನಿಕ ಜಾಗದಲ್ಲಿ ಸಾಮಾನ್ಯ ಪ್ರಜ್ಞೆ ಮರೆತ ಜೋಡಿಯ ವಿರುದ್ಧ ಸಾರ್ವಜನಿಕರು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕ್ರಮಕ್ಕೆ ಒತ್ತಾಯಿಸುತ್ತಿದ್ದಾರೆ. ನಮ್ಮ ಮೆಟ್ರೋ ರೈಲ್ನೊಳಗೆ ಜೋಡಿಯೊಂದು ಮೈ ಮರೆತು ಜನರ ಮುಂದೆ ಪರಸ್ಪರ ಲಿಪ್ ಲಾಕ್ ಲಿಪ್ ಕಿಸ್ಸಿಂಗ್ ಮಾಡ್ತಾ ಇರುವಂಥ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ವೈರಲ್ ಆಗ್ತಾ ಇದೆ. ನೋಡಿ, ನೇರಳೆ ಮಾರ್ಗದ ವೈಟ್ ಫೀಲ್ಡ್ ಕಡೆಗೆ ಸಂಚರಿಸುವಂತಹ ಮೆಟ್ರೋ ಮಾರ್ಗದಲ್ಲಿ ಈ ಘಟನೆ ನಡೆದಿರುವಂಥದ್ದು. KR ಪುರಂ ಮೆಟ್ರೋ ನಿಲ್ದಾಣಕ್ಕೆ ರೈಲು ತಲುಪುವ ಅಷ್ಟರಲ್ಲಿ ಬೋಗಿಯಲ್ಲಿದ್ದಂಥ ಯುವ ಜೋಡಿಯೊಂದು ಸಹ ಪ್ರಯಾಣಿಕರ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಚುಂಬಿಸ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಲಿಪ್ ಟು ಲಿಪ್ ಕಿಸ್ ಮಾಡಿಕೊಂಡಿದೆ. ಈ ಸಂದರ್ಭದಲ್ಲಿ ಪ್ರಯಾಣಿಕರೊಬ್ಬರು ವಿಡಿಯೋ ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಸಾರ್ವಜನಿಕ ಜಾಗದಲ್ಲಿ ಸಾಮಾನ್ಯ ಪ್ರಜ್ಞೆ ಮರೆತ ಜೋಡಿಯ ವಿರುದ್ಧ ಸಾರ್ವಜನಿಕರು ಯಾವ ರೀತಿ, ನೋಡಿ ಪಾಪ ಎಲ್ರಿಗೂ ಕೂಡ ಅವರದ್ದೇ ಆದಂಥ ಟೆನ್ಷನ್ಗಳಿರುತ್ತೆ. ಈಗ ಬಸ್ಸು ಹಿಡ್ಕೊಂಡು ಹೋಗೋದೇನು, ಟ್ರಾಫಿಕ್ ಸಮಸ್ಯೆ, ಆಟೋಗಳು ನೋಡಿದ್ರೆ ಆಟೋ ರೇಟು ದುಬಾರಿ ಆಗಿ ಹೋಗ್ಬಿಟ್ಟಿದೆ, ಟ್ರೈನ್ಗಳು ನಾವು ಹೋಗುವಂಥ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ ಅಂತ ಮೆಟ್ರೋ ಬಳಕೆ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ಬಿಡೋಣ ಬೇಗ ಅಂತ ಬರ್ತಾರೆ. ಆದರೆ ಇಂತಹ ಕಿರಿಕಿರಿ ಪಿರಿಪಿರಿ ನೋಡ್ತಾ ಇದ್ರೆ ಜನರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಉಂಟಾಗೋದಿಲ್ವಾ? ಅಕ್ಕಪಕ್ಕದಲ್ಲಿ ತಾಯಿ ಮಗ ಕೂತ್ಕೊಂಡಿರ್ತಾರೆ, ಅಕ್ಕಪಕ್ಕದಲ್ಲಿ ತಂದೆ ಮಗಳು ಕೂತ್ಕೊಂಡಿರ್ತಾರೆ, ಅಕ್ಕ ತಮ್ಮ ಈ ಥರ ಸಂಬಂಧಗಳ ಬಾಂಧವ್ಯ ಗೊತ್ತಿರೋರು ಕೂತ್ಕೊಂಡಿರ್ತಾರೆ. ಅವರ ಎದುರುಗಡೆ ಈ ರೀತಿ ಒಂಥರ ಹೆಂಗೆ ಅಂತಂದರೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಚುಂಬಿಸ್ತಾ ಇದ್ದಾರೆ ಅಥವಾ ಲಿಪ್ ಟು ಲಿಪ್ ಕಿಸ್ ಕೊಡ್ತಾ ಇದ್ದಾರೆ ಅಂತಂದರೆ ಏನು ಇವ್ರಿಗೇನು ತಾನೇ ಹೇಳೋದಕ್ಕೆ ಸಾಧ್ಯ? ಸಾರ್ವಜನಿಕ ಸ್ಥಳದಲ್ಲಿ, ಅದರಲ್ಲೂ ಕುಟುಂಬಸ್ಥರು, ಮಹಿಳೆಯರು, ಮಕ್ಕಳು ಪ್ರಯಾಣಿಸುವಂತಹ ಮೆಟ್ರೋದಂತಹ ಜಾಗದಲ್ಲಿ ಇಂತಹ ವರ್ತನೆ ತಪ್ಪು ಮತ್ತು ಇದು ಸಾರ್ವಜನಿಕ ಮರ್ಯಾದೆಗೆ ಚ್ಯುತಿಯಾಗಿದೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ. ಮತ್ತೆ ಕೆಲವರು ಸಮರ್ಥಿಸಿಕೊಳ್ತಿದ್ದಾರೆ. ವೈಯಕ್ತಿಕ ಸ್ವಾತಂತ್ರ್ಯದ ವಿಷಯದಲ್ಲಿ ಮೂಗು ತೋರಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ವೈಯಕ್ತಿಕ ಓಕೆ, ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಅಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಇಂತಹ ತಪ್ಪುಗಳು ಅಥವಾ ಇಂತಹ ಕೆಲಸಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರು ಬೇಕಾದರೂ ಕೂಡ ಪ್ರಶ್ನೆಯನ್ನ ಮಾಡಬಹುದು. ಅದಕ್ಕೆ ಆದಂತಹ ಪ್ರೈವೇಟ್ ಪ್ಲೇಸ್ಗಳಿರುತ್ತೆ, 4 ಗೋಡೆಗಳ ಮಧ್ಯೆ ಏನು ಬೇಕಾದರೂ ಮಾಡ್ಕೋಬಹುದು. ಅದು ಬಿಟ್ಟು ಈ ರೀತಿ ಮಕ್ಕಳು ಮರಿ ಓಡಾಡುವಂತಹ ಸಂದರ್ಭದಲ್ಲಿ ಅಥವಾ ಮಹಿಳೆಯರು ಪುರುಷರು ಸಂಬಂಧ ಹೊಂದಿರುವಂತಹ, ಈಗಾಗಲೇ ಹೇಳಿದೆ ನಾನು, ಅಣ್ಣ ತಂಗಿ, ಅಕ್ಕ ತಮ್ಮ, ತಾಯಿ ಮಗ, ತಂದೆ ಮಗಳು ಕೂತಂತಹ ಸಂದರ್ಭದಲ್ಲಿ ಈ ರೀತಿ ಅವರ ಮುಂದೆ ನೀವು ಮಿಸ್ಬಿಹೇವ್ ಮಾಡಿದ್ರೆ ಅದಕ್ಕೆ ಏನು ತಾನೇ ಅರ್ಥ ಕೊಡೋದಕ್ಕಾಗುತ್ತೆ? ಅವರ ಸ್ವಾತಂತ್ರ್ಯಕ್ಕೆ ಯಾರು ಕೂಡ ಇಲ್ಲಿ ಅಡ್ಡಿ ಆಗೋದಿಲ್ಲ. ಬಟ್ ಅದಕ್ಕೆ ಆದಂತಹ ಸ್ಥಳಗಳಿರುತ್ತೆ, ಅಲ್ಲೋಗಿ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ. ಈ ರೀತಿ ಕೂಡ ಇಂತಹದ್ದೇ ಒಂದು ವಿಡಿಯೋ ವೈರಲ್ ಆದ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರು ಸ್ಪಂದಿಸಿ ಪ್ರಯಾಣಿಕರಿಗೆ ಮುಜುಗರ ಉಂಟು ಮಾಡುವ ಮತ್ತು ಸಾರ್ವಜನಿಕ ಸೌಹಾರ್ದಕ್ಕೆ ಧಕ್ಕೆ ತರುವಂತಹ ಘಟನೆಗಳ ವಿರುದ್ಧ ದೂರನ್ನ ದಾಖಲಿಸಿಕೊಳ್ಳುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಪ್ರಯಾಣಿಕರು ಇಂತಹ ಯಾವುದೇ ಘಟನೆಗಳು ನಡೆದರೆ ತಕ್ಷಣವೇ ಮೆಟ್ರೋ ಸಿಬ್ಬಂದಿಗೆ ಅಥವಾ ಭದ್ರತಾ ಸಿಬ್ಬಂದಿಗೆ CISF ಮಾಹಿತಿ ನೀಡುವಂತೆ ಕೋರಲಾಗಿತ್ತು. ಇದೆಲ್ಲವನ್ನ ಮರೆತಂತಹ ಜೋಡಿ ಸದ್ಯ ಇದೀಗ ಲಿಪ್ ಟು ಲಿಪ್ ಕಿಸ್ ಅನ್ನು ಕೊಡೋದ್ರ ಮುಖಾಂತರ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾರಣ ಈಗಾಗಲೇ ಹೇಳಿದೆ, ಅವರಿಗೆ ಆದಂತಹ ಪ್ಲೇಸ್ಗಳಿರುತ್ತೆ, 4 ಗೋಡೆ ಮಧ್ಯೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಲಿಪ್ ಟು ಲಿಪ್ ಕಿಸ್ ಆದರೂ ಮಾಡ್ಕೊಳ್ಳಿ ಅಥವಾ ಸಂಸಾರನಾದರೂ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಂಥದ್ದು. ಬಟ್ ಇಲ್ಲಿ ಜನಸಂದಣಿ ಇರುವಂತಹ ಜಾಗದಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿ ಈಗಲೇ ಕಾಲ ಕೆಟ್ಟೋಗ್ಬಿಟ್ಟಿದೆ. ಹಿಂಗೆಲ್ಲ ಮಾಡಿ ಚಿಕ್ಕ ಪುಟ್ಟ ಮಕ್ಕಳಿಗೆ ಅದು ಅರಿವಿರೋದಿಲ್ಲ. ಏನು ಹಿಂಗೆ ಮಾಡ್ತಾ ಇದ್ದಾರೆ, ನಾವು ಟ್ರೈ ಮಾಡೋಣ ಅಂತಂದ್ರೆ ಅದು ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು, ಎಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನುವಂಥ ಸೆನ್ಸ್ ಅನ್ನ ಇಟ್ಕೊಂಡ್ರೆ ಈ ರೀತಿ ಆಗೋದಿಲ್ಲ. ತಕ್ಷಣವೇ ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡೋಣ ಪೊಲೀಸರು ಏನು ಕ್ರಮವನ್ನ ಕೈಗೊಳ್ತಾರೆ ಏನು ಅಂತ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.